ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಗ್ರೀನ್ ಎಗ್ ರೈಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ, ಒಂದು 5 ಮೆಣಸಿನ್ಕಾಯಿ, ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ ಪುದೀನ, ಒಂದು 6 ಮೊಟ್ಟೆ. ನಾನು ಯಾಕಂದರೆ ಇಬ್ಬರಿಗಷ್ಟೇ ಮಾಡ್ಕೊತಿರೋದು. ಗರಂ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಪೌಡ್ರು, ಆಮೇಲೆ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಈರುಳ್ಳಿ. ಸೊ ಇಷ್ಟು ಬೇಕಾಗುತ್ತೆ ಐಟಮ್ಸು. ಬನ್ನಿ ಈಗ ಮಾಡೋಣ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ನಾನು ಗ್ರೈಂಡ್ ಮಾಡ್ಕೋತೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ, ಒಂದು ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿ ತೊಗೋಬೇಕು. ನನಗೆ ಇಬ್ಬರಿಗೆ ಅಷ್ಟೇ ಅಲ್ವಾ, ಅದಕ್ಕೆ ನಾನು ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡು ಒಂದು ಕಡಾಯಿಗೆ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಕರ್ಬೇವಿನ ಸೊಪ್ಪೆಲ್ಲ ಬೇಡ, ಯಾಕೆಂದರೆ ಎಗ್ ರೈಸ್ಗಲ್ವ. ಸೊ ಕರ್ಬೇವಿನ ಸೊಪ್ಪೇನು ಬೇಕಾಗಲ್ಲ ಅಂತ ನಾನು ಡೈರೆಕ್ಟ್ ಸಾಸಿವೆ ಹಾಕ್ಕೊತೀನಿ. ನೋಡಿ, ಈಗ ಆ್ಯಕ್ಚುಲಿ ಇದು ಬಾಟಲ್ ಅಲ್ವಾ, ಅದಕ್ಕೆ ಬೇಗ ಬರಲ್ಲ ಆಯಿಲು. ಸೊ ನೋಡಿ, ಈಗ ಸಾಸಿವೆ ಹಾಕ್ಕೊಂಡಿದ್ದಾಯಿತು. ಈಗ ನಾನು ಈರುಳ್ಳಿ ಹಾಕ್ಕೊತೀನಿ. ಆ್ಯಕ್ಚುಲಿ ಈಸಿಯಾಗಿ ಮಾಡ್ಬೋದು ಇದನ್ನು, ಎಗ್ ರೈಸ್ನ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಚಿಕನ್ ಫ್ರೈ ತಿಂತೀವಲ್ಲ ಆ ಥರ ಗಮ್ಮಂತಿರುತ್ತೆ. ಮತ್ತು ಚಿಕನ್ ಫ್ರೈನೇ ತಿಂತಿದ್ದೀವಿ ಅಂತ ಅನಿಸುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ನೋಡಿ, ಈಗ ಈರುಳ್ಳಿ ಬಂದು ಫ್ರೈ ಆಗೋವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ನಾನಂತೂ ಜಾಸ್ತಿ ಇದನ್ನೇ ಮಾಡ್ತೀನಿ, ಯಾಕೆಂದರೆ ಚಿಕನ್ ಫ್ರೈ ತಿಂದಂಗೆ ಇರುತ್ತೆ. ನೋಡಿ, ಈಗ ರುಬ್ಬಿರೋದನ್ನ ನಾನು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಫ್ರೈ ಆಗಿದೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗಲೂ ಅಷ್ಟೇ ಚೆನ್ನಾಗಿ ಈರುಳ್ಳಿ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಚಿಕನ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡ್ರ್ ಇಷ್ಟು ಹಾಕಿ ಚೆನ್ನಾಗೆ ನಾನು ಮಿಕ್ಸ್ ಮಾಡ್ಕೋತೀನಿ. ಆ್ಯಕ್ಚುಲಿ ಮಾಡೋದು ತುಂಬ ಈಸಿನೇ ಇದು, ಏನು ಕಷ್ಟ ಅಲ್ಲ. ಆದರೆ ರುಬ್ಬಿ ಹಾಕ್ಕೊಬೇಕು. ಹಾಕ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ಎಗ್ ರೈಸು. ಎಷ್ಟೊಂದು ಜನ ಸುಮ್ಮನೆ ಅಷ್ಟೊಂದು ರಿಸ್ಕ್ ಯಾಕೆ ತೊಗೊಳೋದು ಅಂತ ಹಂಗೆ ಮಾಡ್ತಾರೆ. ಸೊ ರಿಸ್ಕ್ ತಗೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಎಗ್ ಹಾಕ್ಕೊತಾ ಇದ್ದೀನಿ. ಒಂದು 6 ಎಗ್ ತೊಗೊಂಡಿದ್ದೆ ನಾನು. ಸೊ ಈಗ ಎಗ್ ಹಾಕ್ಕೊಂಡು ಒಂದು 2 ಸೆಕೆಂಡ್ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಮೊಟ್ಟೆ ಹಂಗೆ ಬಾಯಿಗೆ ಸಿಗಬೇಕು ಅಂತ ನಾನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕೈ ಆಡಿಸ್ಬಿಟ್ರೆ ಮೊಟ್ಟೆ ಪೀಸ್ ಆಗೋಗ್ಬಿಡುತ್ತಲ್ಲ ಅಂತ ನಾನು ನಿಧಾನಕ್ಕೆ ಕೈ ಆಡ್ಕೊತೀನಿ. ಸೊ ನೋಡಿ, ಈಗ ರೆಡಿ ಆಯಿತು. ಇದನ್ನು ನಾನು ಸ್ವಲ್ಪ ಎತ್ತಿಕ್ಕೊಂಡ್ಬಿಡ್ತೀನಿ ನಮ್ಮ ಪಾಪುಗೋಸ್ಕರ ಅಂತ, ಯಾಕೆಂದರೆ ಅವನಿಗೆ ತುಂಬ ಇಷ್ಟ ಅಂತ ನಾನು ಸ್ವಲ್ಪ ಅದನ್ನು ಎತ್ತಿಕ್ಕೊಂಡು ಆಮೇಲೆ ಕಲಿಸ್ಕೊತೀನಿ. ಸೊ ನೋಡಿ, ಈಗ ಎಷ್ಟು ಚೆನ್ನಾಗಾಗಿದೆ. ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ಸೊ ಈಗ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಯಾಕೆಂದರೆ ಉಪ್ಪು ಖಾರ ಕಮ್ಮಿ ಇದ್ದರೆ ಇವಾಗ ನಾವು ಆ್ಯಡ್ ಮಾಡ್ಕೋಬೋದಲ್ಲ ಅಂತ ನಾನು ಟೇಸ್ಟ್ ನೋಡ್ತೀನಿ. ಸೂಪರಾಗಿತ್ತು. ಚಿಕನ್ ಫ್ರೈ ತಿಂತಿದ್ದೀನಿ ಅಂತಲೇ ನನಗನ್ನಿಸ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮ ಚಾನಲ್ನ. ಸೊ ನೋಡಿ, ಈಗ ನಾನು ಸ್ಟವ್ ಆಫ್ ಮಾಡಿ ಲೆಮನ್ನ ಹಿಂಡ್ಕೊತಿದ್ದೀನಿ. ಒಂದು ಲೆಮನಲ್ಲಿ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊತೀನಿ, ಯಾಕೆಂದರೆ ಬರೀ ಸ್ವಲ್ಪ ಅಲ್ವ ಮಾಡ್ತಾ ಇರೋದು ನಾನು. ನೀವು ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ನೀವು ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ಮಾಡಿದ್ದೀನಲ್ವ ಅಂತ ಅರ್ಧ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಈಗ ಮಿಕ್ಸ್ ಮಾಡಿಕೊಂಡು ನಾನು ರೈಸ್ನ ಹಾಕ್ಕೊಂಡು ಕಲಿಸ್ಕೊತೀನಿ. ಮನೇಲಿ ಚಿಕನ್ ಮಾಡಿಲ್ಲ ಅಂದಾಗ ಈ ಥರ ಮಾಡಿ ಚಿಕನ್ ಫ್ರೈಯೇ ತಿಂತಿದ್ದೀರಾ ಅಂತ ಅನಿಸುತ್ತೆ ನಿಮಗೆ.
ಸೊ ನೋಡಿ ಈಗ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ಎಗ್ ರೈಸ್ಗೆ ಸ್ವಲ್ಪನೇ ರೈಸ್ ಹಾಕ್ತೀನಿ, ಯಾಕೆಂದರೆ ಮೊಟ್ಟೆ ಹಂಗೆ ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನೀಗ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿ ಈಗ ನಂದು ಫೈನಲ್ ಡೆಕೋರೇಷನ್ ತೋರಿಸ್ತೀನಿ. ಸೊ ನೋಡಿ.